ಜನವರಿ 18 ಭಾನುವಾರ ಮೌನಿ ಅಮಾವಾಸ್ಯೆ ಬಂದಿದೆ. ಇದು ಬಹಳ ಶಕ್ತಿಶಾಲಿ ದಿನ. ಇದನ್ನು ನಾವು ಪುಷ್ಪ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಈ ಬಾರಿ ಭಾನುವಾರ ಬಂದಿರೋದು ವಿಶೇಷ. ಏಕೆಂದರೆ ಈ ದಿನ ಆಲೂವೆರಾ ಗಿಡವನ್ನು ಈ ಒಂದು ಉಪಾಯ ಮಾಡಿದರೆ ಹಣ ಕೇವಲ ಬರುವುದಲ್ಲ, ನಿಮ್ಮ ಎಷ್ಟು ತಲೆಮಾರುಗಳು ಕುಂತು ತಿಂದರೂ ಕರಗದ ಆಸ್ತಿ ಯೋಗ ಸೃಷ್ಟಿಯಾಗುತ್ತದೆ ಅಂತ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾವು ಹೇಳುವುದು ಎಲ್ಲ ನಿಮಗೆ ಕೊನೆವರೆಗೂ ನೋಡಿದರೆ ತಿಳಿಯುತ್ತದೆ. ಅಮಾವಾಸ್ಯೆ ಎಂದರೆ ಭಯಾನಕ ಕತ್ತಲೆ ಎಂದು ತುಂಬಾ ಜನರು ಅಂದುಕೊಳ್ಳುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಹೇಳುವುದೇ ಬೇರೆ. ಅಮಾವಾಸ್ಯೆ ಎಂದರೆ ಶಕ್ತಿ ಸಂಗ್ರಹದ ದಿನ. ಚಂದ್ರನ ಕಿರಣಗಳು ಭೂಮಿಗೆ ತಲುಪದ ದಿನವೇ ಅಮಾವಾಸ್ಯೆ. ಅದರಿಂದ ಮನಸ್ಸು ಶಾಂತವಾಗಿರುತ್ತದೆ, ಆಲೋಚನೆಗಳು ಗೊಂದಲ ಕಮ್ಮಿ ಆಗುತ್ತೆ, ಒಳಗಿನ ಶಬ್ದಗಳು ನಿಧಾನವಾಗುತ್ತವೆ. ಅಮಾವಾಸ್ಯೆಯನ್ನು ಅಂತರ್ಮುಖಿಯಾಗುವ ದಿನ ಎಂದು ಕರೆಯುತ್ತಾರೆ. ಈ ಅಮಾವಾಸ್ಯೆಗೆ ಮೌನಿ ಅಂತ ಯಾಕೆ ಕರೆಯುತ್ತಾರೆ ಗೊತ್ತಾ? ಮೌನಿ ಅಂದರೆ ಮಾತಿಲ್ಲದ ಜಪ. ಮಾತು ನಿಂತಾಗ ಮನಸ್ಸು ಮಾತಾಡುವ, ಮನಸ್ಸು ನಿಂತಾಗ ಆತ್ಮಕಾರ್ಯ ಆರಂಭ ಮಾಡುವ. ಶಾಸ್ತ್ರಗಳ ಪ್ರಕಾರ ಮನುಷ್ಯನ ಶಕ್ತಿಯ 90% ಮಾತಿನ ಮೂಲಕ ವ್ಯರ್ಥವಾಗುತ್ತದೆ. ಆದರೆ ಮೌನಿ ಅಮಾವಾಸ್ಯೆ ದಿನ ಮೌನ ಪಾಲಿಸಿದರೆ ಸಾಕು, ಮನಸ್ಸಿನ ಶಕ್ತಿ 1000 ಪಟ್ಟು ಹೆಚ್ಚಾಗುತ್ತದೆ. ಪುರಾಣಗಳಲ್ಲಿ ಹೇಳುತ್ತಾರೆ, ಈ ದಿನ ಸಾಧುಗಳು, ಋಷಿಮುನಿಗಳು ಪರ್ವತದಲ್ಲಿ, ನದಿ ತೀರಗಳಲ್ಲಿ ಮೌನ ವ್ರತ ಆಚರಿಸುತ್ತಾರೆ. ಈ ದಿನ ಭೂಮಿ, ಆಕಾಶ, ಜಲ, ಅಗ್ನಿ, ವಾಯು ಎಲ್ಲ ಪಂಚಭೂತಗಳು ಕಂಪನದ ಒಂದು ಲಯದಲ್ಲಿ ಇರುತ್ತೆ. ಯಾಕೆಂದರೆ ಈ ದಿನ ಮಾಡಿದ ಸಂಕಲ್ಪ, ಈ ದಿನ ಮಾಡುವ ಜಪ, ಈ ದಿನ ಮಾಡುವ ದಾನ 1000 ವರ್ಷ ಮಾಡಿದ ಪೂಜೆಯ ಫಲ ಸಿಗುತ್ತದೆ. ಮೌನಿ ಅಮಾವಾಸ್ಯೆ ದಿನ ಪಿತೃಗಳು ಭೂಮಿಗೆ ಹತ್ತಿರವಾಗುತ್ತಾರೆ. ಪೂರ್ವಜರ ಆಶೀರ್ವಾದ ಸುಲಭವಾಗಿ ಸಿಗುತ್ತದೆ. ಈ ದಿನ ಮಾಡಿದ ಮನೆ, ಭೂಮಿ ಸಂಕಲ್ಪ, ಆರೋಗ್ಯದ ಸಂಕಲ್ಪ, ಕುಟುಂಬ ಸಮೃದ್ಧಿಗಾಗಿ ಸಂಕಲ್ಪ, ಹಣದ ಸಂಕಲ್ಪ, ತಲೆಮಾರಿಗೆ ಉಳಿಯುವ ಫಲವನ್ನು ಸಿಗುತ್ತದೆ. ಮೌನಿ ಅಮಾವಾಸ್ಯೆ ಕತ್ತಲೆಯ ದಿನ ಅಲ್ಲ, ಅಂತರ ಬೆಳಕನ್ನು ಜಾಗೃತಗೊಳಿಸುವ ದಿನ. ಈ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದ ದಿಕ್ಕೇ ಬದಲಾಗುತ್ತದೆ. ಭಾನುವಾರ ಬಂದಿರೋ ಅಮಾವಾಸ್ಯೆ ಮಹಾಸಂಯೋಗ. ವಾರದಲ್ಲಿ 7 ದಿನಗಳಲ್ಲಿ ಭಾನುವಾರ ಒಂದು ಸಾಮಾನ್ಯ ದಿನವಲ್ಲ. ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಭಾನುವಾರ ಸೂರ್ಯದೇವನ ದಿನ. ಜಾತಕದಲ್ಲಿ ಸೂರ್ಯ ಬಲವಾಗಿದ್ದರೆ ಮೌನ, ಗೌರವ, ಸ್ಥಿರ ಆಸ್ತಿ, ತಂದೆಯ ಆಶೀರ್ವಾದ ಸಂಯೋಗವಾಗಿ ಬರುತ್ತದೆ. ಭಾನುವಾರ ಅಂದರೆ ಪಿತೃಗಳ ಪ್ರತೀಕವಾದ ಸೂರ್ಯದೇವನ ದಿನ. ಸೂರ್ಯನ ಶಕ್ತಿ, ಪಿತೃಶಕ್ತಿ ಮಹಾಸಂಯೋಗ. ಈ ಸಂಯೋಗ ವರ್ಷದಲ್ಲಿ ಬಹಳ ಅಪರೂಪವಾಗಿ ಮಾತ್ರ ಬರುತ್ತದೆ. ಶಾಸ್ತ್ರಗಳ ಪ್ರಕಾರ ಭಾನುವಾರ ಅಮಾವಾಸ್ಯೆ ಬಂದಾಗ ಪಿತೃದೋಷ ನಿವಾರಣೆ, ಮನೆಯಲ್ಲಿನ ಸಮಸ್ಯೆಗಳು ನಿವಾರಣೆ. ಅದಕ್ಕೆ ಈ ದಿನವನ್ನು ಸೂರ್ಯನ ಕಿರಣಗಳು ನೇರವಾಗಿ ಆತ್ಮಬಲದ ಮೇಲೆ ಕೆಲಸ ಮಾಡುತ್ತವೆ. ಅಮಾವಾಸ್ಯೆ ದಿನ ಮನಸ್ಸು ಮೌನವಾಗಿದ್ದರೆ ಆತ್ಮಬಲ ಮೌನ. ಮನಸ್ಸು ಸಂಕಲ್ಪ ಕ್ಷಣದ ಕೆಲಸ ಮಾಡೋ ಸ್ಥಿತಿ. ಈ ದಿನ ಮಾಡಿದ, ಇವತ್ತು ಮಾಡೋ ಎಲ್ಲ ಸಂಕಲ್ಪವನ್ನು ಸಾಧಾರಣ ದಿನಕ್ಕಿಂತ ಬಹುಪಟ್ಟು ವೇಗವಾಗಿ ಫಲ ದೊರೆಯುತ್ತದೆ. ಭಾನುವಾರ ಬಂದಿರೋ ಅಮಾವಾಸ್ಯೆ ಕೇವಲ ದಿನಾಂಕ ಅಲ್ಲ, ನಮ್ಮ ಬಾಳಿನಲ್ಲಿ ಭಾಗ್ಯ ತೆರೆಯುವ ತಿರುವು. ಈ ಸಂಯೋಗದಲ್ಲಿ ಆಲೂವೆರಾ ಗಿಡವನ್ನು ಯಾಕೆ ಬೆಳೆಸಬೇಕು? ಆಲೂವೆರಾ ಗಿಡದ ಶಕ್ತಿಯನ್ನು ತಿಳಿದುಕೊಳ್ಳಲು ತುಂಬಾ ಜನರಿಗೆ ಆಲೂವೆರಾ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು ಅಂತ ಅನಿಸುತ್ತದೆ. ಆದರೆ ಶಾಸ್ತ್ರಗಳಲ್ಲಿ ಹೇಳುವುದೇ ಬೇರೆ ಕತೆ. ವೃಕ್ಷ ಆಯುರ್ವೇದ ಪುರಾತನ ನಾಡು ಗ್ರಂಥಗಳಲ್ಲಿ ಆಲೂವೆರಾ ಗಿಡವನ್ನು ಶಾಂತ, ಲಕ್ಷ್ಮೀ ವಾಸ ಇರುವ ವೃಕ್ಷ ಅಂತ ಕರೆಯುತ್ತಾರೆ. ಆಲೂವೆರಾ ಗಿಡದ ಒಳಗಡೆ ಜೆಲ್ಲು ಗಮನಿಸಿ. ಅದು ಯಾವಾಗಲೂ ತಂಪು, ಸದಾ ತೇವ, ಸದಾ ಶಾಂತಿ. ಈ 3 ಗುಣವನ್ನು ಲಕ್ಷ್ಮೀ ತತ್ವದ ಮುಖ ಲಕ್ಷಣಗಳು. ಅದಕ್ಕೆ ಆಲೂವೆರಾ ಇರುವ ಮನೆಯಲ್ಲಿ ಹಣ ಬರುವುದು
ನಿಧಾನವಾಗಬಹುದು, ಆದರೆ ಹಣ ನಿಲ್ಲುವುದೇ ಇಲ್ಲ. ಆಲೂವೆರಾ ಗಿಡ ಕಡಿಮೆ ನೀರಿನಲ್ಲಿ ಬದುಕುತ್ತದೆ, ಬಿಸಿಲಲ್ಲೂ ಒಣಗುವುದಿಲ್ಲ. ಶಾಸ್ತ್ರಗಳ ಪ್ರಕಾರ ಈ ಗುಣವೇ ಅಕ್ಷಯ ಅಂದರೆ ಎಷ್ಟು ತಡೆದರೂ ಮುಗಿಯದ ಶಕ್ತಿ. ಅದಕ್ಕೆ ಸರಿಯಾದ ದಿನ ಎಂದರೆ ಭಾನುವಾರ ಬಂದಿರೋ ಅಮಾವಾಸ್ಯೆ ದಿನ. ಆಲೂವೆರಾ ಉಪಯೋಗಿಸಿದರೆ ಹಣ ಸಮಸ್ಯೆಗಳು ಯಾವತ್ತೂ ಮನೆಯಲ್ಲಿ ಬರುವುದಿಲ್ಲ, ಆಸ್ತಿ ಯೋಗ ಲಭಿಸುತ್ತದೆ. ಆಲೂವೆರಾ ಮತ್ತು ಗ್ರಂಥ ಸಂಬಂಧವನ್ನು ಕೇಳಿ. ಆಲೂವೆರಾ ಎಂದರೆ ಶುಕ್ರ ಗ್ರಹ. ಶುಕ್ರ ಐಶ್ವರ್ಯ, ಭೋಗ, ಸಂಪತ್ತು. ಶುಕ್ರದೋಷ ಇರುವವರು ಮನೆಯಲ್ಲಿ ಆಲೂವೆರಾ ಗಿಡವನ್ನು ಬೆಳೆದರೆ ನಿವಾರಣೆ ಸೂಚನೆ. ಅಮಾವಾಸ್ಯೆ ದಿನ ಆಲೂವೆರಾ ಗಿಡದ ಶಕ್ತಿ ಬೇರುಗಳ ಮೂಲಕ ಭೂಮಿಗೆ, ಎಲೆಯ ಮೂಲಕ ಆಕಾಶಕ್ಕೆ ಒಟ್ಟಿಗೆ ಸಂಚರಿಸುತ್ತದೆ. ಈ ಅಮಾವಾಸ್ಯೆ ದಿನ ಆಲೂವೆರಾ ಗಿಡದ ಬಳಿ ಸಂಕಲ್ಪ ಮಾಡಿದರೆ ನೇರವಾಗಿ ಪಂಚಭೂತಗಳಿಗೆ ತಲುಪುತ್ತದೆ. ಆಲೂವೆರಾ ಗಿಡ ಕೇವಲ ಔಷಧವಲ್ಲ, ಈ ಗಿಡ ಪ್ರಕೃತಿ ರೂಪದ ಲಕ್ಷ್ಮೀ ಶಕ್ತಿಗಳಲ್ಲಿ ಇದು ಒಂದು. ಈ ಅಮಾವಾಸ್ಯೆ ದಿನ ಆಲೂವೆರಾ ಬಳಸಿ ಮಾಡುವ ಉಪಾಯ. ಆಲೂವೆರಾ ಇದು ಆಸ್ತಿಯೋಗ ಸೃಷ್ಟಿಸುವ ವಿಧಾನ. ಮೌನಿ ಅಮಾವಾಸ್ಯೆ ಭಾನುವಾರ ಬಂದಾಗ ಮಾತ್ರ ಈ ಉಪಾಯ ಮಾಡಬೇಕು, ಏಕೆಂದರೆ ಅದು ಶಕ್ತಿ ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ. ಬೇಕಾಗುವ ವಸ್ತುಗಳು: ಆಲೂವೆರಾ ಮನೆಯಲ್ಲೇ ಇದ್ದರೆ ತುಂಬ ಒಳ್ಳೆಯದು. 1 ಕಪ್ ಹಸುವಿನ ಹಾಲು, ಸ್ವಲ್ಪ ತುಪ್ಪ, ಕೆಂಪು ಹೂವು, 1 ನಾಣ್ಯ, ಬಿಳಿ ಬಟ್ಟೆ. ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು, ಇಷ್ಟು ವಸ್ತುಗಳು ಪಂಚಭೂತಗಳ ಪ್ರತೀಕ. ಪೂಜೆ ಮಾಡುವ ಸರಿಯಾದ ಸಮಯ ಬೆಳಗ್ಗೆ ಸಮಯದಲ್ಲಿ, ಸೂರ್ಯೋದಯದ ನಂತರ 6 ರಿಂದ 8 ರ ಒಳಗೆ. ಈ ಸಮಯದಲ್ಲಿ ಸೂರ್ಯಕಿರಣಗಳು ಮೃದುವಾಗಿ ಇರುತ್ತದೆ. ಈ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಸಂಕಲ್ಪ ನೇರವಾಗಿ ಕೆಲಸ ಮಾಡುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಿಕೊಂಡು ಶುಚಿ ಬಟ್ಟೆಗಳನ್ನು ಧರಿಸಬೇಕು. ಮನೆಯಲ್ಲಿ ಕಿರ್ಚಾಡುವುದು, ಗಲಾಟೆ ಮಾಡುವುದು. ಈ ದಿನ ಮೌನವಾಗಿ ಪೂಜೆ ಮಾಡಬೇಕು. ಸಾಧ್ಯವಾದಷ್ಟು ಮೌನ ಪಾಲಿಸಿ. ಆಲೂವೆರಾ ಗಿಡದ ಬಳಿ ಪೂಜೆ ಮಾಡಿ. ಆಲೂವೆರಾ ಗಿಡದ ಬಳ್ಳಿ ಬೇರಿಗೆ ಹಾಲು, ತುಪ್ಪ ಸೇರಿಸಿ ಅದನ್ನು ನಿಧಾನವಾಗಿ ಬೇರಿನ ಬಳಿ ಹಾಕಬೇಕು. ಇದು ಲಕ್ಷ್ಮೀ ತತ್ವ, ಭೂಮಿ ತತ್ವ ಜಾಗೃತಗೊಳಿಸುತ್ತದೆ. ಕ್ರಿಯೆ: ಸೂರ್ಯ ಶಕ್ತಿ ಆಹ್ವಾನ. ಆಲೂವೆರಾ ಗಿಡದ ಕೆಂಪು ಹೂವನ್ನು ಅರ್ಪಿಸಿ. ನಾಣ್ಯವನ್ನು ಬೇರಿನ ಹತ್ತಿರ ಇಡಿ. ನಾಣ್ಯ ಸೂರ್ಯನ ಲೋಹ, ಪಿತೃಶಕ್ತಿಯನ್ನು ಆಕರ್ಷಿಸುತ್ತದೆ. ಇನ್ನೊಂದು ಮುಖ್ಯವಾದ ಸಂಕಲ್ಪ. ಈ ಸಂಕಲ್ಪವನ್ನು ಬಾಯಿಯಿಂದ ಹೇಳಬಾರದು, ಮನಸ್ಸಿನೊಳಗಡೆ ಮಾತ್ರ ಹೇಳಬೇಕು. ಮನಸ್ಸಿನಲ್ಲಿ ನನ್ನ ಕುಟುಂಬಕ್ಕೆ ಹಣ, ಆಸ್ತಿ, ಆರೋಗ್ಯ, ಭೂಮಿ, ಮನೆ, ಧನ ಯಾವಾಗಲೂ ಶಾಶ್ವತವಾಗಿ ನೆಲೆಸಲಿ. ನೀವು ಎಷ್ಟು ಖರ್ಚು ಮಾಡಿದರೂ ಹಣ ಕೊರತೆ ಬರುವುದಿಲ್ಲ. ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡರೆ ಖಂಡಿತ ಈಡೇರುತ್ತದೆ. ಆಲೂವೆರಾ ಗಿಡದಿಂದ ಒಂದು ಸಣ್ಣ ಎಲೆ ತೆಗೆದುಕೊಂಡು ಕತ್ತರಿಯಿಂದ ಕತ್ತರಿಸಬೇಡಿ, ಮೃದುವಾಗಿ ತೆಗೆದುಕೊಂಡು ಬಿಳಿ ಬಟ್ಟೆಯಲ್ಲಿ ಮಡಚಿ ನೀವು ಹಣ ಇಡುವ ಜಾಗದಲ್ಲಿ, ಬೀರುವಿನಲ್ಲಿ ಇಡಬೇಕು. ಇಲ್ಲವೆಂದರೆ ದೇವರ ಕೋಣೆಯಲ್ಲಿ ಇಡಬೇಕು, ನಡೆಯುತ್ತದೆ. ಈ 3 ರಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕು. ಅಕ್ಷಯ ಧನದ ಸಂಕೇತವಾಗಿ ಕೆಲಸ ಮಾಡುತ್ತದೆ. ಈ ಉಪಾಯ ಮಾಡಿದ ತಕ್ಷಣ ಏನು ನಿರೀಕ್ಷೆ ಇಟ್ಟುಕೊಳ್ಳಬಾರದು, ನಿಧಾನವಾಗಿ ಕೆಲಸ ಮಾಡುತ್ತದೆ. ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿದ ಉಪಾಯ. ದೇವರು ನಮಗೆ ಎಲ್ಲ ಒಳ್ಳೆಯದು ಮಾಡುತ್ತಾನೆ ಎಂಬ ನಂಬಿಕೆಯಿಂದ ಇರಬೇಕು. ನಿಧಾನವಾಗಿ ಖರ್ಚು ಕಮ್ಮಿಯಾಗಿ ಹಣ ಉಳಿಯಲು ಆರಂಭವಾಗುತ್ತದೆ. ನೀವು ನಿರೀಕ್ಷೆ ಮಾಡಿರದ ಕೆಲಸಗಳು ನಿಮಗೆ ದೊರೆಯುತ್ತವೆ. ನೀವು ಅಂದುಕೊಂಡಿರುವ ನೆರವೇರುತ್ತದೆ. ಸಾಲ ತೀರಿಸುವ ದಾರಿ ದೊರೆಯುತ್ತದೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಹೆಚ್ಚಾಗುತ್ತದೆ. ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಲೇಬಾರದು. ಆಲೂವೆರಾ ಗಿಡವನ್ನು ಯಾವುದೇ ಕಾರಣಕ್ಕೂ ಕತ್ತರಿಸಬಾರದು. ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತನಾಡಬಾರದು, ಜೋರಾಗಿ ಮಾತನಾಡಬಾರದು. ಈ ದಿನ ಮನಸ್ಸಿನಲ್ಲಿ ಯಾವುದೇ ನೆಗೆಟಿವ್ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು. ನಾವು ಮಾಡಿರೋ ಪೂಜೆ ತಕ್ಷಣ ಯಾರಿಗೂ ಹೇಳಬಾರದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.
ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.